17 ವರ್ಷಕ್ಕೆ ಮದುವೆ ಆಯಿತು, 19 ವರ್ಷಕ್ಕೆ ನನ್ನ ಮಗ ಹುಟ್ಟಿದ. 25-26 ವರ್ಷಕ್ಕೇನೆ ನಾನು ತುಂಬ ಬೇಗ ತಾಯಿ ಪಾತ್ರಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ನನ್ನ ಮಗ ಹುಟ್ಟಿ 1 ವರ್ಷಕ್ಕೆ ನನಗೆ ಸಿನಿಮಾದಲ್ಲಿ ಅವಕಾಶ ಬಂದಿದ್ದು. ಕುಟುಂಬದ ಒಂದು ಸಪೋರ್ಟ್ ಇದ್ದರೆ ಮಾತ್ರ ಹೊರಗಡೆ ಹೋಗಿ ನಾವು ಏನೇ ಸಾಧನೆ ಮಾಡೋದಕ್ಕೂ ಸಾಧ್ಯ. ಆ ಸಂದರ್ಭದಲ್ಲಿ ನಾನು ಫಿಲ್ಮ್ ಡೈರೆಕ್ಷನ್ ಕೋರ್ಸನ್ನು ಮಾಡಬೇಕು ಅಂತ ಸೇರ್ಕೋತೀನಿ. ಇಲ್ಲ ಮೇಡಮ್, ಸಿನಿಮಾ ರಂಗಕ್ಕೆ ಹೋಗಬೇಕು ಅಂದ್ರೆ ಒಂದು ಫೋಟೋ ಶೂಟ್ ಮಾಡಬೇಕು, ನಾವೇ ನಿಮ್ಮನ್ನೇನು ಸಣ್ಣ ಪುಟ್ಟ ರೋಲ್ ಕೇಳ್ತಾ ಇಲ್ಲ ಅಥವಾ ಬೇರೆ ಏನೋ ಇದಕ್ಕೆ ಕೇಳ್ತಿಲ್ಲ, ನಾವು ಹೀರೋಯಿನ್ ಪಾತ್ರಕ್ಕೆ ಹುಡುಕ್ತಾ ಇದ್ದೀರಾ, ನೀವು ಮಾಡ್ತೀರಾ ಅಂತ ಕೇಳಿದ್ರು. ಎಷ್ಟೊಂದು ಜನ ಹೆಣ್ಮಕ್ಳಿದ್ದಾರೆ, ನನಗೆ ಮದುವೆ ಆಗಿದೆ, ಮಗು ಇದೆ, ಎಲ್ಲವೂ ನಾನು ಓಪನ್ ಆಗಿ ಹೇಳಿದ್ದೀನಿ. ಬಟ್ ಹೀರೋಯಿನ್ ಆಗಿ ನನ್ನನ್ನೇ ಯಾಕೆ ನೀವು ತಗೋತಾ ಇದ್ದೀರಾ ಅನ್ನೋ. ಹಾಗಾಗಿ 2018 ನಮ್ಮ ಡಿವೋರ್ಸ್ ಆಗುತ್ತೆ. ಸೊ ನಾನು ಅವರು ದೂರನೇ ಇದ್ದೀವಿ. ಬಟ್ ನನ್ನ ಮಗ ಇದ್ದಾನೆ, ಮಗನಿಗೆ ಒಳ್ಳೆ ತಂದೆ ಆಗಿದ್ದಾರೆ, ಒಳ್ಳೆ ಮೆಮೊರೀಸ್ ಇದೆ. ನಾವು ಯಾರ ಬಗ್ಗೆನೂ ನಾವು ದೂರ ಆಗಿದ್ದೀವಿ ಅಂದ ತಕ್ಷಣ ಒಬ್ಬರನ್ನ ದೂರ ಅಂತದಲ್ಲ. ಕೆಲವು ಸಂದರ್ಭಗಳು ವ್ಯಕ್ತಿನ ಕೆಟ್ಟವರನ್ನಾಗಿ ಮಾಡುತ್ತೆ ಬಿಟ್ಟರೆ. 25 ಸೀರಿಯಲ್ಗಳಾಯಿತು, ಕನ್ನಡ ಮತ್ತು ತೆಲುಗು. ಕನ್ನಡದಲ್ಲಿ ನಾನು ಎಣಿಸೋದಾದ್ರೆ 10 100 ಸಿನಿಮಾ ಬರುತ್ತೆ ಅನ್ಸುತ್ತೆ. 10 100 ಸಿನಿಮಾಗಳು. ನಾನು ಯಾವತ್ತೂ ಕೂಡ ನನಗೆ ಅವಕಾಶಗಳಿಲ್ಲ ಅನ್ನೋದು ಯಾವತ್ತೂ ಇಲ್ಲ. ಬಂದಂತ ಅವಕಾಶಗಳಲ್ಲಿ ನಾನು ಬೇಡ ಅಂತ ಹೇಳಿದ್ದೀನಿ ಹೊರತಾಗಿ. ಸಿನಿಮಾ ಮಾಡ್ತಾ ಇದ್ದೆ, ಹೀರೋಯಿನ್ ಆಗಿ ಮಾಡ್ತಿದ್ದೆ, ದಿನನಿತ್ಯ ಫ್ರೈಡೇ ಪೇಪರ್ ಆದ್ರೆ ಒಂದು 7-8 ಅವಾಗೆಲ್ಲ ನಿಮಗೆ ಗೊತ್ತಲ್ಲ, ಒಳ್ಳೆ ಪೇಪರ್ಗಳಲ್ಲಿ ಎಲ್ಲ ಪೇಪರಲ್ಲೂ ನಂದು ಇದು ಬರ್ತಿತ್ತು, ಫೋಟೋಸ್ ಆರ್ಟಿಕಲ್ಸ್ ಬರ್ತಾ ಇತ್ತು, ಹೀರೋ ಜೊತೆ ಫೋಟೋಶೂಟ್ದು ಫೋಟೋಗಳು ಬರ್ತಿತ್ತು, ಎಲ್ಲವೂ ಬರ್ತಾ ಇತ್ತು. ಏನು ಅಂದ್ರೆ ಸಿನಿಮಾಗಳ ಅವಕಾಶಗಳು ಯಾವುದು ನನಗೆ ಕಡಿಮೆ ಆಗಲಿಲ್ಲ. ಆದರೆ ಯಾರೂ ಬಂದು ಮೇಡಮ್ ನಿಮ್ಮ ಸಿನಿಮಾ ನಾನು ನೋಡಿದೆ, ನಿಮ್ಮ ಪಾತ್ರ ತುಂಬಾ ಚೆನ್ನಾಗಿತ್ತು ಅಂತನೋ, ಅಥವಾ ಆ ಪಾತ್ರನ ಬಿಟ್ಟು ನೀವು ಅಶ್ವಿನಿ ಅಂತನೋ ಯಾರು ನನ್ನನ್ನು ರೆಕಗ್ನೈಸ್ ಮಾಡುವಂಥದ್ದು ಆಗ್ತಾ ಇರಲಿಲ್ಲ. ಸೊ ಇಲ್ಲೂ ಕೂಡ ಒಂದಷ್ಟೆಲ್ಲ ಇದು ಕುವೆಂಪು ಅವರು, ಪುನೀತ್ ರಾಜ್ಕುಮಾರ್ ಅವರು, ಆ್ಯಂಡ್ ಇದೆಲ್ಲ ನನಗೆ ಕಲರ್ಸ್ ಕನ್ನಡ, ಮತ್ತೆ ನಮ್ಮ ಗುರುಗಳಾದಂಥ ಟಿ.ಎ. ನಾರಾಯಣ್ ಗೌಡ್ರು. ಮತ್ತೆ ಇದು ಅಷ್ಟೇ, ನಾನು ತುಂಬಾ ಪ್ರೀತಿ ಪಾತ್ರರು ನನಗೆ ಶಾಲಿನಿ ಲೋಕೇಶ್ ಅಂತೇಳಿ ಅವರ ಫೋಟೋ ನನಗೆ ನೋಡಿದ್ದೀನಿ ನಾನು. ಮತ್ತೆ ಇದು ನಮ್ಮ ನೋಡಿ ಜಯಂತಿ ಅಮ್ಮ ನನಗೆ ಹೌದು ಅವಾರ್ಡ್ ಕೊಡ್ತಾ ಇರೋಂಥದ್ದು. ಓಕೆ, ಬಟ್ ನಿಮ್ಗೆ ಏಜೇ ಆಗಿಲ್ಲ ಅನ್ಸುತ್ತೆ ಅವಾಗ, ಇವಾಗ ಹಂಗೆ ದಿನ ಹಾಗೆ ಕಾಣಿಸ್ತಾ. ಯಾಕೆ ಅಂದ್ರೆ ನಂದಿನಿ, ನಾನು ತುಂಬಾ ಬೇಗ, ನಾನು 25-26 ವರ್ಷಕ್ಕೇನೆ ನಾನು ತುಂಬಾ ಬೇಗ ತಾಯಿ ಪಾತ್ರಗಳು ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟೆ. ಹಾಗಾಗಿ ಜನಕ್ಕೆ ಇವಾಗ ಹೇಗ್ ಅನ್ಸುತ್ತೆ ಅಂತಂದ್ರೆ ಇವ್ರು ತುಂಬಾ ಏಜ್ ಆಗಿದೆಯೇನೋ ಅನ್ನೋ ಒಂದು ಭಾವನೆ ಅವ್ರಿಗೆ. ಆದ್ರೆ ಇನ್ನೊಂದೇನು ಅಂದ್ರೆ ನಾ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾನೆ ನಾನು ತಾಯಿ ಪಾತ್ರಗಳು ಮಾಡಿದ್ದು. ಸೊ ನಾನು ತಾಯಿ ಪಾತ್ರ ಮಾಡ್ತಿರ್ಬೇಕಾದ್ರೆ ಸೀರಿಯಲ್ ಅಲ್ಲಿ ಇಲ್ಲಿ ಹೀರೋಯಿನ್ ಆಗು ಮಾಡಿರುವಂತ ಕೆಲವು ಸಿನಿಮಾಗಳಿದೆ. ಅಂದ್ರೆ ನಿಮ್ಗೆ ಎಷ್ಟು ಫ್ಯಾನ್ ಫಾಲೋವರ್ಸ್ ಇದ್ರು ಅಂತ ನಮಗೆ ಗೊತ್ತು. ಯಾಕೆಂತೇಳಿ ನೀವು ತಾಯಿ ಪಾತ್ರ ಮಾಡಿದ್ರು, ನನ್ನ ಫ್ರೆಂಡೇ ನೋಡ್ತಾ ಇದ್ಲು ಒಂದು ಸೀರಿಯಲ್, ಅಂದ್ರೆ ಎಷ್ಟು ಲಕ್ಷಣವಾಗಿದ್ದಾರೆ ಅಂದ್ರೆ, ನೀವು ತುಂಬಾ ದೊಡ್ಡ ಬಿಂದಿ ಇಡ್ತಾ ಇದ್ರಿ, ತುಂಬಾ ಸ್ಪಷ್ಟವಾಗಿ ಮಾತಾಡ್ತಾ ಇದ್ರಿ, ಒಂದು ಹ್ಯೂಜ್ ಫ್ಯಾನ್ ಫಾಲೋವರ್ಸ್ ಇದ್ರು ನಿಮ್ಗೆ ಹಳ್ಳಿ ಕಡೆಗಳಲ್ಲೆಲ್ಲ. ಅಂದ್ರೆ ನೀವು ಚಿಕ್ಕ ವಯಸ್ಸಿಗೆನೆ ಆ ತಾಯಿ ಪಾತ್ರನ ಒಪ್ಕೊಂಡ್ರ? ಅಂದ್ರೆ ತಾಯಿ ಪಾತ್ರ ಒಪ್ಕೊಳ್ಳೋದಕ್ಕೆ ಕಾರಣ ಏನು ಅಂತಂದ್ರೆ, ನನ್ನನ್ನ ಸಿನಿಮಾ ರಂಗಕ್ಕೆ ಪರಿಚಯ ಮಾಡಿದ್ದು ಗುರು ದೇಶಪಾಂಡೆ ಅವರು. ನಿಮ್ಮ ಗುರು ದೇಶಪಾಂಡೆ ಅವರು ರಾಜ ಹುಲಿ ಸಿನಿಮಾ ನಿರ್ದೇಶಕರು. ಅವರ ಮೊದಲನೇ ಸಿನಿಮಾ ಹೀರೋಯಿನ್ ನಾನು. ಮೊದಲನೇ ಸಿನಿಮಾ ವಾರಸ್ದಾರ ಅನ್ನೋ ಸಿನಿಮಾ, ಅದ್ರಲ್ಲಿ ರವಿ ಬೆಳಗೆರೆ ಅಂಕಲ್ ಎಲ್ಲ ಆಕ್ಟ್ ಮಾಡಿದ್ರು. ಆ ಸಿನಿಮಾ ಮಾಡ್ತಾ ನನ್ನ ಪ್ರಯಾಣ ಹಾಗೆ ಹೋಯ್ತು. ನಿಮ್ಗೆ ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕು ಅಂತ ಯಾಕೆ ಅನ್ನಿಸ್ತು? ಇಂಟ್ರೆಸ್ಟಿಂಗ್ ನನಗೆ ಕೇಳ್ಬೇಕಂತ ಅನ್ನಿಸ್ತು. ನೀವ್ ಯಾಕೆ ರಾಜಕೀಯಕ್ಕೆ ಹೋಗ್ಲಿಲ್ಲ, ಸಿನಿಮಾಗೆ ಸಿನಿಮಾಗೆ ಬಂದ ನಂತರ ಅಲ್ವಾ ನೀವು ಕನ್ನಡಕ್ಕೆ ಪರ ಹೋರಾಟಕ್ಕೆ? ಹೌದು. ನನ್ನ ಲೈಫ್ ಟ್ರೆಡಿಷನಲ್ ಫ್ಯಾಮಿಲಿನ ಇಲ್ಲ ನಂದಿನಿ, ಎರಡು ಮಿಕ್ಸ್. ತುಂಬಾ ತೀರಾನು ಟ್ರೆಡಿಷನಲ್ ಅಲ್ಲ, ತೀರಾನು ಮಾಡರ್ನೈಸ್ ಅಂತೂ ಖಂಡಿತವಾಗ್ಲೂ ಅಲ್ಲ. ಬಟ್ ಎಲ್ಲದಕ್ಕೂ ಒಂದು ಲಿಮಿಟೇಷನ್ಸ್ ಅಂತ ಇರುತ್ತೆ. ನಿಮ್ಮ ಆಯ್ಕೆಗೆ ಆದ್ಯತೆನ ನೀಡಿದ್ರು. ಹೌದು. ನಾನು ಯಾವತ್ತೂ ಚಿತ್ರರಂಗಕ್ಕೆ ಹೋಗ್ಬೇಕು ಅನ್ನೋ ಕನ್ಸನ್ ಯಾವತ್ತೂ ಕಟ್ಕೊಂಡೋಳೆ ಅಲ್ಲ. ನನ್ನ ಬಗ್ಗೆ ನಾನು ಹೇಳೋದಾದ್ರೆ ಇವೆಲ್ಲವೂ ಏನಾಗ್ತಾ ಇದೆ ಎಲ್ಲ ಒಂಥರ ಪೋಣಿಸ್ತಾ ಬಂತು ನನ್ನ ಲೈಫಲ್ಲಿ. ಬಟ್ ಮುಖ್ಯವಾಗಿ ಏನು ಅಂದ್ರೆ, ಬೇಗ ಮದ್ವೆ ಆಯ್ತು, 17 ವರ್ಷಕ್ಕೆ ಮದ್ವೆ ಆಯ್ತು, 19 ವರ್ಷಕ್ಕೆ ನನ್ನ ಮಗ ಹುಟ್ಟಿದ, 21 ವರ್ಷಕ್ಕೆ ನನ್ನ ಚಿತ್ರರಂಗದ ಒಂದು ಎಂಟ್ರಿ. ಅಲ್ಲ, ಅಷ್ಟು ಬೇಗ ಮದ್ವೆ ಯಾಕೆ? ಅಷ್ಟು ಬೇಗ? ಅದಕ್ಕೆ ಕೆಲವು ಕಾರಣಗಳು ಏನಂದ್ರೆ, ನೀವೇ ಇಷ್ಟಪಟ್ಟು? ಇಲ್ಲ, ನಮ್ಮ ಮನೇಲಿ ನೋಡಿ ಮಾಡಿದ್ದಂಥದ್ದು, ಫ್ಯಾಮಿಲಿ ಇಷ್ಟಪಟ್ಟು ಮಾಡಿದ್ದು. ಮೇಡಮ್ ಹೇಳ್ಕೊಡೋದಕ್ಕೆ ನೀವು ಬೆಂಗಳೂರು ಹುಡುಗಿ. ಹೌದು, ಹಳ್ಳಿಲೂ ಇಲ್ಲ. ಹೌದು. ಬಟ್ ನಾನು ಯಾವಾಗ್ಲೂ ಹೇಗೆ ಅಂದ್ರೆ ನಂದಿನಿ, ಅಪ್ಪ ಅಮ್ಮ ಒಂದು ಗೆರೆ ಹಾಕ್ಬಿಟ್ರೆ ನಾನು ಏನೇ ಕಷ್ಟ ಆದ್ರೂ ಅದನ್ನ ನಾನು ಪಾಲಿಸುವಂತವಳು. ಯಾವತ್ತೂ ಅವರ ಒಂದು ವಿರುದ್ಧ ಹೋಗ್ಬೇಕು ಅನ್ನೋದು ಯಾವತ್ತೂ ಆಲೋಚನೆ ಇರ್ಲಿಲ್ಲ. ಮತ್ತೆ ನಮ್ಗೆಲ್ಲ ಹೇಗೆ ಅಂದ್ರೆ ಒಂಥರ ಗೂಡಲ್ಲೇ ಇಟ್ಟು ಬೆಳೆಸಿರ್ತಾರೆ ಗೊತ್ತಾ ಮಕ್ಕಳನ್ನ, ಜಾಸ್ತಿ ಹೊರಗಡೆ ಎಕ್ಸ್ಪೋಜರ್ ಇರೋದಿಲ್ಲ. ನಮ್ಮನ್ನ ಹಾಗೆ ಬೆಳೆಸ್ಬಿಟ್ಟಿದ್ರು. ಹಾಗಾಗಿ ನಮ್ಗೆ ಹೊರಗಡೆ
ಪ್ರಪಂಚ ಹೀಗಿದೆ, ಹೀಗಿರಬಹುದು ಅನ್ನೋ ಆಲೋಚನೆ ಎಲ್ಲ ಇರಲಿಲ್ಲ. ಅಪ್ಪ ಅಮ್ಮ ಏನು ಹೇಳ್ತಾರೋ ಅದೇ ವೇದವಾಕ್ಯ ಅನ್ನೋ ಥರ. ಬಹುಶಃ ಇವತ್ತಿರೋವಂಥ ಒಂದು ಮನಸ್ಥಿತಿ ಅಥವಾ ಇವತ್ತು ನಾವು ಹೊರಗಡೆ ಪ್ರಪಂಚ ತಿಳ್ಕೊಂಡಿರೋ ಅಷ್ಟು ಮೆಚುರಿಟಿ ಅವತ್ತಿದ್ದಿದ್ರೆ ಅವತ್ತು ನಾವು ಹೇಳಿರ್ತಾ ಇದ್ವೇನೋ. ಬಟ್ ನನಗೆ ಯಾವತ್ತೂ ಅದಿರಲಿಲ್ಲ. ಎಲ್ಲವೂ ಆಯಿತು. ಎಜುಕೇಶನ್ ಏನ್ ಮಾಡ್ತಾ ಇದ್ರಿ ಇವಾಗ? ಎಜುಕೇಶನ್ ಜಸ್ಟ್ 10th ಪಾಸ್ ಆಗಿ ನಾನು ಫಸ್ಟ್ PU ಇದ್ದೆ ಅಷ್ಟೇ. ಇನ್ನು ನಾನು ಸೆಕೆಂಡ್ PU ಕಂಪ್ಲೀಟ್ ಮಾಡ್ಕೊಂಡಿರ್ಲಿಲ್ಲ. ಆದರೆ ಆಸೆ ಪಟ್ಟರು, ಒಳ್ಳೆ ಕುಟುಂಬ ಅಂತ ಹೇಳಿ ನನ್ನನ್ನು ಬೇಗ ಮದುವೆ ಮಾಡಿದ್ರು. ಬಟ್ ಮದುವೆ ಆದಮೇಲೆ ಒಳ್ಳೆ ಒಂದಷ್ಟು ವರ್ಷ ನಾವು ಜೊತೆಗಿದ್ವಿ. ಮಗ ಆದ, ಎಲ್ಲವೂ ಆಯಿತು. ಮದುವೆ ಆಗಿ ನನಗೆ ಅದೇ ನಾನು ಹೇಳಿದ್ನಲ್ಲ, ನನ್ನ ಮಗ ಹುಟ್ಟಿ 1 ವರ್ಷಕ್ಕೆ ನನಗೆ ಸಿನಿಮಾದಲ್ಲಿ ಅವಕಾಶ ಬಂದಿದ್ದು. ಬಟ್ ನಾನು ಯಾವತ್ತೂ ಕೂಡ ಸುಮ್ಮನೆ ಕೂತ್ಕೋಬೇಕು ಅಂತ ಅಂದ್ಕೊಂಡವಳೆ ಅಲ್ಲ. ನನಗೇನು ಅಂದರೆ ಏನಾದರೂ ಮಾಡ್ತಾ ಇರಬೇಕು, ಏನಾದರೂ ಮಾಡಬೇಕು, ಕಲಿಕೆ ಅನ್ನೋದು ಯಾವಾಗಲೂ ಇರಬೇಕು ಅಂತ. ಆ ಸಂದರ್ಭದಲ್ಲಿ ನಾನು ಫಿಲ್ಮ್ ಡೈರೆಕ್ಷನ್ ಕೋರ್ಸನ್ನು ಮಾಡಬೇಕು ಅಂತ ಸೇರ್ಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ನನ್ನ ಸೀನಿಯರ್ಸ್ ಇರ್ತಾರೆ ಕೆಲವರು. ಅಂದರೆ ಈಗ ನಾವಿನ್ನೇನು ಹೊರಗಡೆ ಬರ್ತೀವಿ ಅಂದಾಗ ಸೀನಿಯರ್ಸ್ನ ಕರೆಸ್ತಾರೆ, ಅವ್ರ ಚಿತ್ರರಂಗದ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ. ಅಲ್ಲಿ ಬಂದಂಥ ಒಬ್ಬರು, ಅವರು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು, ರಾಜ್ ಅಂತ ಹೇಳಿ ಒಬ್ಬರು. ಆ ಹುಡುಗ ನನಗೇನು ಪರಿಚಯ ಇರಲಿಲ್ಲ. ಪಾಪ ಮಾತಾಡಿಸ್ಬಿಟ್ಟು, ಮೇಡಮ್ ನೀವು ಯಾಕೆ ಚಿತ್ರರಂಗಕ್ಕೆ ಬರಬಾರ್ದು, ಆ್ಯಕ್ಟಿಂಗ್ ಮಾಡಬಾರ್ದು ಅಂತ. ನಾನು ಹೇಳಿದೆ, ಏನು ನಮ್ಮ ಮನೇಲೆಲ್ಲ ಅಲವ್ ಮಾಡಲ್ಲ ಆ್ಯಕ್ಟಿಂಗ್ ಎಲ್ಲ ಅಂತಂದರೆ ಎಲ್ಲವೂ. ಅಂದರೆ ಯಾವತ್ತೂ ನಾವು ಕನಸೇ ಕಂಡಿಲ್ಲ. ಒಂದೇ ಸಲ ನೀವು ಸಿನಿಮಾ ರಂಗಕ್ಕೆ ಬಂದು ಆ್ಯಕ್ಟಿಂಗ್ ಮಾಡಿ ಅಂದಾಗ ಅದು ಹೇಗಿರುತ್ತೆ? ಯಾವುದೇ ಒಂದು ಪ್ರಿಪ್ರೇಷನ್ ಇಲ್ಲ, ಯಾವತ್ತೂ ಕನಸನ್ನು ಹೊತ್ತಿಲ್ಲ, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ, ಯಾವುದೇ ಏನೂ ಗೊತ್ತಿಲ್ಲ. ನಾನು ಹೇಳಿದೆ, ಇವೆಲ್ಲ ನನಗೇನೂ ಗೊತ್ತಿಲ್ಲ. ಹೇಗೆ ಅಂದರೆ, ಇಲ್ಲ ಮೇಡಮ್ ಸಿನಿಮಾ ರಂಗಕ್ಕೆ ಹೋಗಬೇಕು ಅಂದರೆ ಒಂದು ಫೋಟೋ ಶೂಟ್ ಮಾಡಬೇಕು, ನಿಮ್ಮ ಫೋಟೋಸ್ನೆಲ್ಲ ನನಗೆ ಕೊಡಿ, ನಾನು ಸರ್ಕ್ಯುಲೇಟ್ ಮಾಡ್ತೀನಿ, ಎಷ್ಟು ಚೆನ್ನಾಗಿದ್ದೀರಾ ಅಂದರೆ ಅವರ ಒಂದು ಇದರಲ್ಲೇ. ಬಟ್ ಅವ್ರಿಗೆ ಮದುವೆ ಆಗಿ ನನ್ನ ಮಗ 8 ತಿಂಗಳು 9 ತಿಂಗಳು ನನಗೆ. ಬಟ್ ಕಲಿಕೆ ಅನ್ನೋದು ನಿರಂತರವಾಗಿ ಇರಬೇಕು ಅನ್ನೋದು ನನಗಿತ್ತು. ಒಂದೇನು ಅಂದರೆ ಬೇಗ ಮದುವೆ ಆಯ್ತಲ್ಲ, ಓದೋ ಒಂದು ಅವಕಾಶ ತಪ್ಪೋಗಿತ್ತು ಅಂತ. ಬಟ್ ಮನೇಲೂ ನನಗೆ ಹಾಗೆ ಎನ್ಕರೇಜ್ ಮಾಡೋದು, ಯಾರೂ ಏನು ಸ್ಟಾಪ್ ಮಾಡಿರಲಿಲ್ಲ. ಬಟ್ ಅದಾದಮೇಲೆ ಕಂಟಿನ್ಯೂ ಮಾಡಿದ್ಮೇಲೆ ಫೋಟೋ ಶೂಟ್ಗೆ ಅಂತ ಹೇಳಿ ನಮ್ಮ ಗುರು ದೇಶಪಾಂಡೆ ಅವ್ರ ಸ್ಟುಡಿಯೋಗೆನೇ ನನ್ನನ್ನು ಕರ್ಕೊಂಡು ಹೋದ್ರೆ ಅವ್ರು ಆಲ್ರೆಡಿ ಒಂದು ಸಿನಿಮಾ ಕತೆ, ಚಿತ್ರಕಥೆ ಎಲ್ಲ ರೆಡಿ ಮಾಡಿಕೊಂಡು ಹೀರೋಯಿನ್ಗೋಸ್ಕರ ಹುಡುಕ್ತಾ ಇರ್ತಾರೆ. ಫೋಟೋ ಶೂಟ್ ಎಲ್ಲ ಆಗುತ್ತೆ. ಅವತ್ತಿನ ಕಾಲಕ್ಕೆ ನಮಗೆ ಒಂದು ಫೋಟೋಗೆ ಹೇಗೆ ಪೋಸ್ ಕೊಡ್ಬೇಕಂತನೂ ಗೊತ್ತಿರೋದಿಲ್ಲ. ಯಾಕೆಂದರೆ ಯಾವುದು ಪ್ರಿಪ್ರೇಷನ್ ಇಲ್ಲ. ಇವತ್ತಷ್ಟು ಸೋಷಿಯಲ್ ಮೀಡಿಯಾ ಏನೋ ನಾವು ಗೂಗಲಲ್ಲಿ ಟೈಪ್ ಮಾಡಿದ ತಕ್ಷಣ ಎಲ್ಲ ಬರುತ್ತೆ ಅನ್ನೋ ಕಾಲನೂ ಅಲ್ಲ ಅದು. ಅವತ್ತಿನ ಇದಕ್ಕೆ ನಮ್ಮ ಗುರು ದೇಶಪಾಂಡೆ ಅವರ ಮಿಸ್ಸಸ್ ಇದ್ದಾರೆ, ಅವರೊಬ್ಬರು. ಅವ್ರು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಅವರು ಹೇಗೆ ಪೋಸ್ ಮಾಡಬೇಕು ಅಂತ ನಂಗೆ ಹೇಳ್ಕೊಡ್ತಾ ಇದ್ರು. ನಾನು ಪೋಸ್ ಮಾಡ್ತಾ ಇದ್ದೆ, ಎಲ್ಲ ಮಾಡ್ತಿದ್ದೆ. ಆಮೇಲೆ ಒಂದಷ್ಟು ಫೋಟೋಗ್ರಾಫ್ಸ್ನ ನಮ್ಮ ಗುರು ದೇಶಪಾಂಡೆ ಅವರೆಲ್ಲ ಕ್ಯಾಪ್ಚರ್ ಮಾಡ್ತಾರೆ. ಅದಾದಮೇಲೆ 3ನೇ ದಿನಕ್ಕೆ ಫೋಟೋ ಕೊಡೋವಂಥ ದಿನ ಅವರಿಬ್ಬರು ನಂಗೆ ಫೋನ್ ಮಾಡಿ ಹೇಳ್ತಾರೆ, ಗಂಡ ಹೆಂಡತಿ, ನಿಮ್ಗೇನಾದ್ರು ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇದೆಯಾ? ನಾನು ಆ್ಯಕ್ಟಿಂಗು ಸರ್ ಅದೇ ಈಗ ಫೋಟೋಶೂಟ್ ಅದಕ್ಕೆ ಮಾಡಿಸಿರೋದು, ಬಟ್ ಹೇಗೇನು ಗೊತ್ತಿಲ್ಲ, ಬಟ್ ಮನೇಲೇನು ಒಪ್ಕೋತಾರ ಇಲ್ವಾ? ನಾವೇ ನಿಮ್ಮನ್ನೇನು ಸಣ್ಣ ಪುಟ್ಟ ರೋಲಿಗೆ ಕೇಳ್ತಾ ಇಲ್ಲ ಅಥವಾ ಬೇರೆ ಏನೋ ಇದಕ್ಕೆ ಕೇಳ್ತಿಲ್ಲ, ನಾವು ಹೀರೋಯಿನ್ ಪಾತ್ರಕ್ಕೆ ಹುಡುಕ್ತಾ ಇದ್ದೀರಾ, ನೀವು ಮಾಡ್ತೀರಾ ಅಂತ ಕೇಳಿದ್ರು. ನನಗೆ ಒಂಥರ ಅದು ಹೇಗಾಯಿತು ಅಂದರೆ, ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಅದು ನಿಜಾನ ಸುಳ್ಳ, ಅಥವಾ ಕೆಲವೊಮ್ಮೊಮ್ಮೆ ಚಿತ್ರರಂಗ ಅಂದಾಗ ಭಯ ಇರುತ್ತೆ. ಈಗ ನಮಗೂ ಸಹಜವಾಗಿ ಇದ್ರಲ್ಲಿ ಇರೋದ್ರಿಂದ ಭಯ ಇಲ್ಲ, ಬಟ್ ಹೊರಗಿಂದ ನೋಡೋ ಅಂಥವ್ರಿಗೆ ಈಗೇನಾದ್ರು ಟ್ರ್ಯಾಪ ಅಥವಾ ಏನು ಅನ್ನೋದು ಇರುತ್ತೆ. ಗುರು ದೇಶಪಾಂಡೆ ಅನ್ನೋರ ಬಗ್ಗೆ ನಮಗೆ ಪರಿಚಯ ಇಲ್ಲ, ಏನೂ ಇಲ್ಲ ಆ ಸಂದರ್ಭಕ್ಕೆ. ಸರಿ, ನಾನೇನು ಮಾಡ್ತೀನಿ, ಹೋಗಿ ಆಫೀಸಲ್ಲಿ ಭೇಟಿ ಮಾಡಿ ಮಾತಾಡ್ತೀವಿ. ಇಬ್ಬರು ಗಂಡ ಹೆಂಡತಿ ಕೂತ್ಕೊಂಡಿರ್ತಾರೆ, ನಾವು ಹೋಗಿ ಮಾತಾಡಿದ ತಕ್ಷಣ ಅವ್ರು ಕನ್ವಿನ್ಸ್ ಮಾಡ್ತಾರೆ. ಬಟ್ ಒಂದು ಪ್ರಶ್ನೆ ಏನು ಅಂತಂದರೆ, ನಾವು ವೈಯಕ್ತಿಕವಾಗಿ ಕೇಳುವಂಥದ್ದು, ಎಷ್ಟೊಂದು ಜನ ಹೆಣ್ಮಕ್ಳಿದ್ದಾರೆ, ನನಗೆ ಮದುವೆ ಆಗಿದೆ, ಮಗು ಇದೆ, ಎಲ್ಲವೂ ನಾನು ಓಪನ್ ಆಗಿ ಹೇಳಿದ್ದೀನಿ, ಬಟ್ ಹೀರೋಯಿನ್ ಆಗಿ ನನ್ನನ್ನೇ ಯಾಕೆ ನೀವು ತಗೋತಾ ಇದ್ದೀರಾ ಅನ್ನೋ ಪ್ರಶ್ನೆ ನನಗೂ ಸಹಜವಾಗಿ ಡೌಟು. ಸೊ ಅವ್ರು ಅವಾಗ ಒಂದು ಮಾತು, ಗಂಡ ಹೆಂಡತಿ ಇಬ್ರು ಏನು ಹೇಳ್ತಾರೆ ಅಂದರೆ, ತುಂಬ ನೋಡೋಕ್ಕೆ ಚೆನ್ನಾಗಿರುವಂಥ ತುಂಬ ಜನ ಹೆಣ್ಮಕ್ಳಿದ್ದಾರೆ, ಅವ್ರು ಎಲ್ಲರೂ ಫೋಟೋಜೆನಿಕ್ ಆಗಿರ್ತಾರೆ ಅಂತಲ್ಲ. ಕೆಲವು ಹೆಣ್ಮಕ್ಳು ಸುಮಾರಾಗಿರ್ತಾರೆ ನೋಡೋಕ್ಕೆ, ಬಟ್ ಫೋಟೋದಲ್ಲಿ ತುಂಬ ಚೆನ್ನಾಗಿ ಕಾಣ್ತಾರೆ. ನನ್ನ ಪಾತ್ರ ಏನಿದೆ, ನಾನೇನು ಕಲ್ಪನೆ ಮಾಡ್ಕೊಂಡಿದ್ದೆ ಅದಕ್ಕೆ ನೀವು ಸೂಕ್ತವಾಗಿದ್ದೀರಾ, ಸೊ ಖಂಡಿತವಾಗ್ಲೂ ಮಾಡಿ ಅಂತ. ಸೊ ಅವ್ರು ಕನ್ವಿನ್ಸ್ ಮಾಡಿದ ರೀತಿ, ಮತ್ತು ಅವ್ರ ಗಂಡ ಹೆಂಡತಿ ಒಂದು ಫ್ಯಾಮಿಲಿ ಇವೆಲ್ಲವೂ ನೋಡಿ ನನಗೂ ಓಕೆ, ಪರವಾಗಿಲ್ಲ, ಮಾಡ್ಬೋದು ಅಂತ ಅನ್ಸುತ್ತೆ. ಬಟ್ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಆ ಒಂದು ಜರ್ನಿ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಡು ಬರುತ್ತೆ ಅಂತ. ಅವರು ನನ್ನ ಲೈಫಲ್ಲಿ ಮರೆಯೋಕ್ಕಾಗದೇ ಇರುವಂಥ ಒಬ್ಬ ವ್ಯಕ್ತಿ, ಮತ್ತು ನನ್ನ ಗುರುಗಳು, ನನ್ನ ಚಿತ್ರರಂಗಕ್ಕೆ ಕರ್ಕೊಂಡು ಬಂದಂಥ ಗುರುಗಳು. ಅವ್ರಿಗೂ ಹೇಗೊಂದು ಸೆಂಟಿಮೆಂಟು ಅಂದರೆ, ಅವ್ರು ಇಲ್ಲಿವರೆಗೂ ಯಾವುದೇ ಸಿನಿಮಾ ಮಾಡಿದ್ರು ಆ ಸಿನಿಮಾದಲ್ಲಿ ಅಶ್ವಿನಿಗೋಸ್ಕರ ಒಂದು ಪಾತ್ರ ಇದ್ದೇ ರಾಜ ಹುಲಿ ಮಾಡಿದೆ, ಮತ್ತೆ ರುದ್ರ ತಾಂಡವ ಮಾಡಿದೆ. ಅದಾದ್ಮೇಲೆ ಮೊನ್ನೆ ಪೆಂಟಗನ್ ಸಿನಿಮಾದಲ್ಲಿ ಮಾಡಿದೆ. ಈಗ ನಮ್ಮ ಬಿಗ್ ಬಾಸ್ ಖ್ಯಾತಿಯ ಕಾರ್ತಿಕ್ ಒಂದು ಸಿನಿಮಾ ಮಾಡ್ತಿದ್ದಾರೆ, ಅದ್ರಲ್ಲಿ ಕೇಳಿದ್ರು ಒಂದು ಪಾತ್ರ,
ಬಟ್ ನನಗೆ ಮಾಡೋಕ್ಕಾಗಲಿಲ್ಲ. ಆಗ್ತಾನೆ ನಮ್ಮ ತಂದೆಯವ್ರು ತೀರ್ಕೊಂಡಿದ್ರು, ಹಾಗಾಗಿ ಅದನ್ನು ನಾನು ಮಾಡೋಕ್ಕಾಗಲಿಲ್ಲ. ಅವ್ರಿಗೂ ನನ್ನ ಬಗ್ಗೆ ವಿಶೇಷವಾದಂಥ ಅಭಿಮಾನ, ನನಗೂ ಕೂಡ ಅವ್ರ ಬಗ್ಗೆ ಒಂದು ವಿಶೇಷವಾದಂಥ ಗುರು ದೇಶಪಾಂಡೆ ಪ್ರೊಡಕ್ಷನ್ ಮತ್ತೆ ಡೈರೆಕ್ಷನ್ ಅಲ್ಲಿ ನಿಮ್ಗೊಂದು ಕ್ಯಾರೆಕ್ಟರ್ ಫಿಕ್ಸ್. ಹೌದು. ಅದಂತೂ ಎಷ್ಟು ಅಂದ್ರೆ ರಾಜೌಲಿದ್ ಇನ್ನೂ ನನ್ಗೆ ನೋಡ್ದಂಗಿದೆ. ಯಶ್ ಅತ್ತೆ ಮಗಳು, ನೀವು ಯಶ್ಗೆ ಹಿಂದೆ ಬಿದ್ದಿರ್ತೀರಾ, ಲವ್ ಮಾಡು ಅಂತ ಅವ್ರ ಕ್ಯಾರೇನೆ ಅಂತ ಹೇಳಿರಲ್ಲ. ಪಾಪಂ ಬೇರೆ ಹಿಂಗೆ ಅಂಕ್ಲೆಲ್ಲ ಎತ್ಕೊಂಡ್ ಬಂದಿರ್ತೀರ. ಹೌದು. ಆ ಪಾತ್ರ ಮಾಡುವಾಗ ನನಗೆ ಫಸ್ಟ್ ಏನ್ ಅನ್ಸಿದ್ದು ಅಂದ್ರೆ, ನಾನು ಈ ಕಡೆ ಮಹಾಪರ್ವ ಅನ್ನುವಂತ ಧಾರಾವಾಹಿ ಮಾಡ್ತಿದ್ದೀನಿ, ಅದ್ರಲ್ಲಿ ಮುಖ್ಯಮಂತ್ರಿ ಪಾತ್ರ ಮಾಡ್ತಾ ಇದ್ದೀನಿ. ಇಲ್ಲಿ ಸಡನ್ ಆಗಿ ಒಂದು ಹೌದು, ಆ ಫ್ಯಾನ್ ಫಾಲೋವರ್ಸೇ ನನಗೆ ಬೇರೆ, ಇಲ್ಲಿನ ಫ್ಯಾನ್ ಫಾಲೋವರ್ಸೇ ಬೇರೆ. ಆ ಪಾತ್ರ ಮಾಡ್ತಾ ಮಾಡ್ತಾ ನನಗೆ ಹೇಗೆ ಅನ್ಸಕ್ ಸ್ಟಾರ್ಟ್ ಆಯ್ತು ಅಂದ್ರೆ, ಇದು ನನ್ನ ಸರಿಯಾದ ಆಯ್ಕೆನಾ? ಅಕಸ್ಮಾತ್ ಏನಾದ್ರೂ ಜನ ನನ್ನನ್ನ ಒಪ್ಕೊಂಡಿಲ್ಲ ಅಂತಂದ್ರೆ, ಅಥವಾ ಇಷ್ಟಪಡ್ಲಿಲ್ಲ, ಯಾಕಂದ್ರೆ ನನ್ನನ್ನ ನೋಡುವಂತ ದೃಷ್ಟಿನೇ ಬದಲಾಗಿದೆ ಈಗ. ಅಂದ್ರೆ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಗಂಭೀರ ಗಾಂಭೀರ್ಯತೆ. ಹೌದು. ಸೊ ಆ ಪಾತ್ರದಲ್ಲಿ ಆಲ್ರೆಡಿ ಮೆಚ್ಕೊಂಡಿದ್ದಾರೆ, ಮತ್ತೆ ಒಂದ್ ಬೇರೆ ಮಟ್ಟದಲ್ಲೇ ಒಂದು ರೀಚ್ ಆಗಿದೆ. ಆಗ ಒಂದು ಗೊಂದಲದಲ್ಲಿ ನಾನು ಇಲ್ಲ ಪರವಾಗಿಲ್ಲ ಮಾಡ್ಲಾ ಬೇಡವಾ ಅಂತ ಹೇಳಿ ಮಾಡಿದಂತ ಪಾತ್ರ ಅದು. ಬಟ್ ಇವತ್ತಿಗೂ ನೀವು ನಂಬಲ್ಲ ನಂದಿನಿ, ತುಂಬಾ ಜನ ನೀವ್ ಹೇಳ್ದಾಗೆ ಆ ಪಾತ್ರ ತುಂಬಾ ಜನ ಇಷ್ಟಪಟ್ಟು. ಅಂದ್ರೆ ನಾನು ಯಾವಾಗ್ಲೂ ನೋಡಿದ್ದು, ಒಂದ್ಸಲ ನೋಡಿದ್ದು ಆ ಪಾತ್ರ ಇನ್ನು ಕಣ್ಣಿಗೆ ಕಡ್ದಂಗಿದೆ. ಅಂದ್ರೆ ಕೆಲವೇ ಸೆಕೆಂಡ್ ಅಷ್ಟೇ ನೀವು ಬಂದ್ ಹೋಗೋದು, ಒಂದ್ 2-3 ಸೀನಲ್ಲಿ ಅಷ್ಟೇ. ಒಂದ್ 2-3 ಸೀನಲ್ಲಿ ಬಂದ್ ಹೋಗ್ತೀನಿ. ಆ ಪಾತ್ರ ಅಷ್ಟು ಚೆನ್ನಾಗಿ ತಗೊಂಡ್ ಹೋಗಿದ್ದಾರೆ. ಸೊ ಹಾಗಾಗಿ ಆ ಸಿನಿಮಾ ಹೀಗೆ ಅವ್ರು ಯಾವ್ದೇ ಸಿನಿಮಾ ಫಸ್ಟ್ ಸಿನಿಮಾದಲ್ಲಿ ಶೂಟಿಂಗ್ ಮತ್ತೆ ಪಾಪು ಎಲ್ಲ ಹೆಂಗೆ ಮ್ಯಾನೇಜ್ ಮಾಡಿದ್ರಿ ಫ್ಯಾಮಿಲಿ ಎಲ್ಲ? ನನಗೆ ನನ್ನ ಫ್ಯಾಮಿಲಿ ಸಪೋರ್ಟ್ ತುಂಬಾ ಚೆನ್ನಾಗಿತ್ತು. ನಮ್ ತಾಯಿ ಆಗ್ಲಿ ನಮ್ ತಂದೆ ಆಗ್ಲಿ, ನಾನು ಹೇಳಿದ್ನಲ್ಲ, ನಾವೇನೇ ಹೊರಗಡೆ ಹೋಗಿ ಹೆಣ್ಮಕ್ಳು ಮಾಡ್ಕೊಂಬ, ಹೆಣ್ಮಕ್ಳು ಅಂತಲ್ಲ ಗಂಡ್ ಮಕ್ಳಿಗೂ ಅಷ್ಟೇ, ಕುಟುಂಬದ ಒಂದು ಸಪೋರ್ಟ್ ಇದ್ರೆ ಮಾತ್ರ ಹೊರಗಡೆ ಹೋಗಿ ನಾವ್ ಏನೇ ಸಾಧನೆ ಮಾಡೋದಕ್ಕೂ ಸಾಧ್ಯ. ಬಿಕಾಸ್ ಪೀಸ್ ಆಫ್ ಮೈಂಡ್ ಇರಬೇಕು, ನೆಮ್ಮದಿ ಅನ್ನೋಂಥದ್ದು ಬಹಳ ಮುಖ್ಯ. ಬಟ್ ನನಗೆ ಯಾವತ್ತೂ ಯಾವುದೇ ಹೊರೆ ಕೊಡಲೇ ಇಲ್ಲ ನಮ್ಮ ತಂದೆ ತಾಯಿ. ನೀನು ಏನು ಮಾಡ್ತೀಯ ನೀನು ಮಾಡು, ನಿನ್ನ ಜೊತೆಗೆ ನಾವಿದ್ದೀವಿ ಅಂತ. ನಾನು ತಪ್ಪುಗಳು ಮಾಡಿದಾಗಲೂ ನನ್ನ ಕೈ ಹಿಡ್ದು ಎತ್ತಿದ್ದಾರೆ, ಬಿಡಲಿಲ್ಲ ನನ್ನನ್ನು. ನನ್ನ ಮಗಳೇನೋ ತಪ್ಪು ಮಾಡಿದ್ಲು ಅಂತೇಳಿ ಕೆಲವ್ರು ಏನು ಮಾಡ್ತಾರೆ, ಕುನ್ಸೋ ಅಂತ ಪ್ರಯತ್ನ ಮಾಡ್ತಾರೆ, ಅದನ್ನೇ ಮಾತಾಡಿ ಮಾತಾಡಿ ಮಾತಾಡಿ. ಯಾವತ್ತೂ ಇಲ್ಲ. ಜೀವನ ಅಂದಾಗ ಇನ್ನೊಂದು ಅವಕಾಶ, ಇದೊಂದು ಎಕ್ಸ್ಪೀರಿಯನ್ಸ್ ಅಂತ ತಗೋ, ಮತ್ತೆ ಆ ತಪ್ಪನ್ನ ಮಾಡಕ್ಕೆ ಹೋಗ್ಬೇಡ, ಮತ್ತೆ ಆ ವ್ಯಕ್ತಿಗಳನ್ನ ನಂಬೋದಕ್ಕೆ ಹೋಗ್ಬೇಡ. ಹೀಗೆ ಹೇಳ್ತಾ ಹೇಳ್ತಾ ನನ್ನನ್ನು ಎನ್ಕರೇಜ್ ಮಾಡಿದ್ದು ನನ್ನ ಫ್ಯಾಮಿಲಿ. ನಿಮ್ಮ ಯಜಮಾನ್ರು ಸಪೋರ್ಟಿವ್ ಆಗಿದ್ರು? ಅವ್ರು ಸಪೋರ್ಟಿವ್ ಆಗಿದ್ರು. ನಾನು ಅದೇ ಹೇಳಿದ್ನಲ್ಲ ನಿಮಗೆ, ನಾವು ಒಂದಷ್ಟು ವರ್ಷ ಜೊತೆಗಿದ್ವಿ. ಅದಾದ್ಮೇಲೆ ನನಗೂ ಅವ್ರಿಗೂ ಒಂದಷ್ಟು ವಿಚಾರಗಳಲ್ಲಿ ಮನಸ್ತಾಪ ಅಂತ ಅಲ್ಲ, ಒಂದಷ್ಟು ವಿಚಾರಗಳಲ್ಲಿ ನನಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ನಾನೇ ಆ ನಿರ್ಣಯವನ್ನು ತಗೊಂಡೆ, ನಾವು ದೂರ ಇರೋಣ ಅನ್ನೋ ಒಂದು ಇದರಲ್ಲಿ. ಹಾಗಾಗಿ 2018 ನಮ್ಮ ಡಿವೋರ್ಸ್ ಆಗುತ್ತೆ. ಸೊ ನಾನು ಅವರು ದೂರನೇ ಇದ್ದೀವಿ. ಬಟ್ ನನ್ನ ಮಗ ಇದ್ದಾನೆ, ಮಗನಿಗೆ ಒಳ್ಳೆ ತಂದೆ ಆಗಿದ್ದಾರೆ, ಒಳ್ಳೆ ಮೆಮೊರೀಸ್ ಇದೆ. ನಾವು ಯಾರ ಬಗ್ಗೆನೂ ನಾವು ದೂರ ಆಗಿದ್ದೀವಿ ಅಂದ ತಕ್ಷಣ ಒಬ್ಬರನ್ನ ದೂರ ಅಂತದಲ್ಲ. ಕೆಲವು ಸಂದರ್ಭಗಳು ವ್ಯಕ್ತಿನ ಕೆಟ್ಟವರನ್ನಾಗಿ ಮಾಡುತ್ತೆ ಬಿಟ್ರೆ, ಅಥವಾ ಏನೋ ಕೆಟ್ಟ ನಿರ್ಧಾರಗಳನ್ನ ತಗೊಳ್ಬೇಕಾಗತ್ತೆ ಬಿಟ್ರೆ, ವ್ಯಕ್ತಿಗತವಾಗಿ ಅವ್ರು ಕೆಟ್ಟವರಲ್ಲ. ನಿಮ್ಮ ಸಿನಿಮಾ ಸೀರಿಯಲ್ಗೆಲ್ಲ ಸಪೋರ್ಟಿವ್ ಆಗಿ? ಖಂಡಿತ. ಅವರಾಗಿರ್ಬೋದು, ಅವ್ರ ಫ್ಯಾಮಿಲಿ ಆಗಿರ್ಬೋದು, ಪ್ರತಿಯೊಬ್ಬರು ನನ್ನನ್ನು ಎನ್ಕರೇಜ್ ಮಾಡಿದ್ರು. ಅದರಲ್ಲೂ ನನ್ನ ಅತ್ತೆ ಮಾವ, ನಾನೇನು ಹೇಳ್ತೀನಿ, ನಮ್ಮ ಮಾವ ಇವತ್ತು ಬದುಕಿಲ್ಲ, ಬಟ್ ತುಂಬ ಎನ್ಕರೇಜ್ ಮಾಡ್ತಿದ್ರು, ತುಂಬ ಸಂತೋಷ ಪಡ್ತಿದ್ರು. ಆಮೇಲೆ ಅವರಿಗೆ ಜಗ್ಗೇಶ್ ಅಂದರೆ ತುಂಬ ಇಷ್ಟ. ನನ್ನನ್ನು ಮದುವೆ ಆದಮೇಲೆ ಜಗ್ಗೇಶ್ ಸಿನಿಮಾಗಳು ಕರ್ಕೊಂಡು ಹೋಗೋರು. ಬಟ್ ನಾನೇ ಅವ್ರ ಜೊತೆ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದಾಗ ಅವ್ರಿಗೆ ಖುಷಿ ಅಂತೂ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ರು. ಹೀಗೆ ತುಂಬ ಎನ್ಕರೇಜ್ ಮಾಡಿದಂಥ ಕುಟುಂಬ ನಂದು. ಸೊ ಅವ್ರ ಬಗ್ಗೆ ನನಗೆ ಯಾವುದೇ ಕಂಪ್ಲೇಂಟ್ಸ್ ಇಲ್ಲ, ಯಾವುದೇ ರಿಗ್ರೆಟ್ಸ್ ಇಲ್ಲ. ಅದು ನಮ್ಮ ನಿರ್ಧಾರ ಅಷ್ಟೇ. ವ್ಯಕ್ತಿ ನಡುವೆ ನಡೆಯುವಂಥ ಒಂದು ತೀರ್ಮಾನಗಳಿಗೆ ಇಡೀ ಕುಟುಂಬನ ನಾವು ಮಧ್ಯಕ್ಕೆ ತಗೊಂಡು ಬರಬಾರ್ದು. ತುಂಬಾ ಒಳ್ಳೆ ಕುಟುಂಬ. ನನ್ನ ತಂದೆ ತಾಯಿ ನೋಡಿ ಮದುವೆ ಮಾಡಿದಂಥ ಕುಟುಂಬ. ಇರ್ಲಿ. ನಾವು ಜೊತೆಗಿದ್ದಿದ್ದು ಒಂದು 10-12 ವರ್ಷ ನಾವು ಜೊತೆಗಿದ್ವಿ, ನನ್ನ ಮಗ ಆದ್ಮೇಲೆ. ಅದಾದ್ಮೇಲೆ ದೂರ ಆಗುವಂತ ಒಂದು ಇದಾಯ್ತು. ಬಟ್ ನೋ ರಿಗ್ರೆಟ್ಸ್. ನನಗೇನು, ಅವ್ರದ್ದು ಬಿಸ್ನೆಸ್, ಗ್ರಾನೈಟ್ ಬಿಸ್ನೆಸ್ ಮಾಡ್ತಾ ಇದ್ರು. ತುಂಬಾ ಹೌದು ಒಳ್ಳೆ ಕುಟುಂಬಸ್ಥರು, ಒಳ್ಳೆ ಕುಟುಂಬ, ಎಲ್ಲ ರಾಜಾಜಿನಗರ, ಬಸವೇಶ್ವರ ನಗರದ ಕಡೆ. ಸೊ ನಮ್ಮ ತಂದೆ ತಾಯಿ ನೋಡೇ ಮಾಡಿದ್ದಲ್ವಾ, ಹಾಗಾಗಿ ಒಳ್ಳೆ ಕುಟುಂಬಕ್ಕೆ ನಮ್ಮನ್ನು ಕೊಟ್ಟಿದ್ರು. ನಾವೆಲ್ಲ ಒಳ್ಳೆ ಕುಟುಂಬಕ್ಕೆ ಸೇರ್ಬೇಕು ಅನ್ನೋ ತುಂಬಾ ದೊಡ್ಡ ಆಸೆ ಆಗಿತ್ತು. ಅದರಲ್ಲೂ ನಮ್ಮ ತಾಯಿಗೆ ಏನು ಅಂತಂದ್ರೆ, ಅವ್ರ 3ನೇ ಹೆಂಡತಿಯಾಗಿ ಬಂದಾಗ ನಮ್ಮ ತಾಯಿಗೆ ಒಂದೇನಿತ್ತು, ನನ್ನ ಮಕ್ಕಳನ್ನ ನಾನು ಒಂದು ಒಳ್ಳೆ ಮಟ್ಟದಲ್ಲೇ ಬೆಳೆಸ್ಬೇಕು, ಒಂದು ಒಳ್ಳೆ ಇದ್ರಲ್ಲೇ ಇರಬೇಕು ಅನ್ನೋದು ನಮ್ಮ ತಾಯಿಗಿತ್ತು. ಹಾಗಾಗಿ ನನ್ನನ್ನು ಬೇಗ ಮದುವೆ ಮಾಡಿಸಿದಷ್ಟೇ. ಹಾಗಾಗಿ ನಿಮ್ದು ಅಂದ್ರೆ 27-28 ವರ್ಷ ಒಳಗಡೆ ಮಗ, ಮದ್ವೆ, ನನಗೆ 20 ವರ್ಷಕ್ಕೆ ನನ್ನ ಮಗ ಹುಟ್ಬಿಟ್ಟಿದ್ದ. 21 ವರ್ಷಕ್ಕೆ ನನ್ನ ಸಿನಿ ಪ್ರಯಾಣ ಶುರು ಆಯ್ತು. ಈಗ ಆಲ್ಮೋಸ್ಟ್ ಆಯ್ತು, ನನ್ಗೆ 15 ವರ್ಷ ಆಯ್ತು ಅನ್ಸುತ್ತೆ ನನ್ನ ಸಿನಿಮಾ ಇಂಡಸ್ಟ್ರಿ ಮುಗಿಸಾಯ್ತು. ಸುಮಾರು ಸಿನಿಮಾಗಳು ನಂದಿನಿ, 20-25 ಸೀರಿಯಲ್ಗಳಾಯ್ತು, ಕನ್ನಡ ಮತ್ತೆ ತೆಲುಗು. ಕನ್ನಡ
ಕನ್ನಡದಲ್ಲಿ ನಾನು ಎಣಿಸೋದಾದ್ರೆ ಹತ್ತತ್ರ 100 ಸಿನಿಮಾ ಬರುತ್ತೆ ಅನ್ಸುತ್ತೆ. ಹತ್ತತ್ರ 100 ಸಿನಿಮಾಗಳು. ಹೌದು, ಯಾಕೆಂದ್ರೆ ಹೀರೋಯಿನ್ ಆಗಿ ಒಂದು 14-15 ಸಿನಿಮಾ ಮಾಡಿದೆ. ನಮ್ಮ BC ಪಾಟೀಲ್ ಆಗ್ಬೋದು, ಜಗ್ಗೇಶ್ ಅವ್ರ ಆಗ್ಬೋದು, ನವೀನ್ ಕೃಷ್ಣ, ಹರೀಶ್ ರಾಜ್, ಮತ್ತೆ ನಮ್ಮ ಲೀಲಾವತಿ ಅಮ್ಮ ಅವರ ಪ್ರೊಡಕ್ಷನ್ ಅಲ್ಲೂ ಕೂಡ ಕೆಲಸ ಮಾಡಿದೆ. ಅವಾಗ್ಲೂ ಹೀರೋಯಿನ್ ಆಗಿ ಮಾಡಿದೆ. ವಿನೋದ್ ರಾಜ್ ಅವ್ರಿಗೆ ಹೀರೋಯಿನ್ ಆಗಿ ಮಾಡಿದೆ, ಯಾರದು ಅನ್ನೋ ಸಿನಿಮಾ. ಅಂದ್ರೆ ನೀವು ಎಂಟ್ರಿ ಕೊಟ್ಟ ತಕ್ಷಣ ತಿರುಗಿ ನೋಡ್ನೇ ಇಲ್ಲ ಅಂದಂಗಾಯ್ತು. ಹೌದು, ನಾನು ಕಂಪ್ಲೀಟ್ಲಿ ಬಿಸಿನೇ ಇದ್ದೆ. ಬಿಟ್ರೆ ನಾನು ಯಾವತ್ತೂ ಕೂಡ ನನಗೆ ಅವಕಾಶಗಳಿಲ್ಲ ಅನ್ನೋದು ಯಾವತ್ತೂ ಇಲ್ಲ. ಬಂದಂತ ಅವಕಾಶಗಳಲ್ಲಿ ನಾನ್ ಬೇಡ ಅಂತ ಹೇಳಿದ್ದೀನಿ ಹೊರತಾಗಿ ಯಾವತ್ತೂ ನಾನು 15 ವರ್ಷದ ನನ್ನ ಒಂದು ಜರ್ನಿಲಿ ನಾನು ಸುಮ್ಮನೆ ಕೂತಿದ್ದೀನಿ ಅಂತಾನೆ ಇಲ್ಲ. ಅದು ನನಗೆ ತುಂಬಾ ಪ್ಲಸ್. ಹೆಂಗೆ ಇತ್ತು ಮೇಡಮ್ ಫಸ್ಟ್ ಸಿನಿಮಾ, ಫಸ್ಟ್ ಕ್ಯಾಮ್ರಾ, ಮತ್ತೆ ಈಗ ಕುತ್ಕೊಂಡು ಮಾತಾಡೋದ್ ಬೇರೆ, ಅಲ್ಲ ಆಕ್ಟಿಂಗ್ ಮಾಡೋದ್ ಬೇರೆ ಇರುತ್ತೆ. ಅದ್ರಲ್ಲೂ ನೀವು ಯಾವ್ದೇ ಆಕ್ಟಿಂಗ್ ಕ್ಲಾಸ್ಗೆ ಹೋಗಿಲ್ಲ, ಡೈರೆಕ್ಷನ್ ಕ್ಲಾಸ್ಗೆ ಹೋಗಿದ್ರಿ. ಅದೇನಾರ ಹೆಲ್ಪ್ಫುಲ್ ಆಯ್ತು ಅನ್ಕೊಳ್ತೀನಿ. ಅಂದ್ರೆ ಅದು ಹೆಲ್ಪ್ಫುಲ್ ಅನ್ನೋಕ್ಕಿಂತ ಯಾವಾಗ್ಲೂ ಮನುಷ್ಯನ್ಗೆ ಏನು ಅಂತಂದ್ರೆ ನಮ್ಮಲ್ಲಿ ನಮಗೆ ಗೊತ್ತಿಲ್ಲದೆ ಒಂದು ಧೈರ್ಯ ಇರುತ್ತೆ ಒಳಗಡೆ. ಅದು ಸಂದರ್ಭಕ್ಕೆ ಹೊರಗಡೆ ಬರುತ್ತೆ. ಹಾಗೆ ನನಗೆ ಗೊತ್ತಿರ್ಲಿಲ್ಲ, ನನ್ನ ಪೊಟೆನ್ಷಿಯಲ್, ನನಗಿರುವಂತ ಶಕ್ತಿ ನನಗೆ ಗೊತ್ತಿರ್ಲಿಲ್ಲ ಇದೆಲ್ಲ ನಾನು ಮಾಡಬಲ್ಲೆ ಅಂತ. ಬಟ್ ನನಗೆ ಒಂದೇನು ಅಂದ್ರೆ ಯಾವುದೋ ಒಂದು ಕೆಲಸ ನನಗೆ ಕೊಟ್ಟಾಗ ಅದನ್ನ ಸಂಪೂರ್ಣವಾಗಿ ಮಾಡಬೇಕು, ನನ್ನನ್ನು ನಾನು ಸಂಪೂರ್ಣವಾಗಿ ಅಲ್ಲಿ ತೊಡಗಿಸ್ಕೋಬೇಕು ಅನ್ನೋಂಥದ್ದು ತುಂಬಾ ಇದೆ. ಅದು ಆಕ್ಟಿಂಗ್ ಫೀಲ್ಡ್ ಆಗ್ಬೋದು, ಹೋರಾಟ ಆಗ್ಬೋದು. ಎಲ್ಲೋ ಒಂದ್ ಕಡೆ ಹೋದಾಗ ಯಾವುದೋ ವಿಚಾರ ನನಗೆ ಗೊತ್ತಿಲ್ಲ ಅಂದ್ರೆ ಅದನ್ನ ತಿಳ್ಕೊಂಡು ಅಲ್ಲಿ ನಾನು ಮಂಡಿಸುವಂಥದ್ದಾಗ್ಬೋದು, ಅಥವಾ ಅದಕ್ಕೆ ಹೋರಾಟ ಮಾಡುವಂಥದ್ದಾಗ್ಬೋದು. ಇವೆಲ್ಲವನ್ನ ನಾನು ಮಾಡುವಂಥ ಶಕ್ತಿಯ ಭಗವಂತ ಕೊಟ್ಟಿದ್ದಾನೆ. ಬಟ್ ಅದಕ್ಕೆ ನನಗೆ ಧೈರ್ಯ ಕೊಟ್ಟಿರೋದು ಯಾರು ಅಂದ್ರೆ ನಮ್ಮ ತಂದೆ. ಯಾಕೆ ಅಂದ್ರೆ ಮನೆಗೆ ಯಾರಾದ್ರೂ MLAಗಳು ಬಂದ್ರೆ ಅವಾಗೆಲ್ಲ ಈ ಎಲೆಕ್ಷನ್ಸ್ ಇದ್ರಲ್ಲೆಲ್ಲ ಕ್ಯಾಂಪೇನಿಂಗ್ ಎಲ್ಲ ಬರ್ಬೇಕಾದ್ರೆ ನನ್ನನ್ನು ಕರೆದ್ಬಿಟ್ಟು ನಮ್ಮ ತಂದೆ ಏನ್ ಮಾಡೋರು, ಮೈಕ್ ಕೊಟ್ಬಿಟ್ಟು ನೀನ್ ಮಾತಾಡು ಅಂತ ಹೇಳೋರು. ಸೊ ಸ್ವಾಗತ ಭಾಷಣ ನಾನೇ ಮಾಡ್ತಿದ್ದೆ. ಇನ್ನೊಂದೇನು ಅಂದ್ರೆ ಇವತ್ತು ಅನೇಕ ಜನ ನಾನು ಮಾತಾಡುವಂತ ನನ್ನ ಸ್ಪಷ್ಟತೆ ಅಥವಾ ಕನ್ನಡ ಇದೆಲ್ಲ ತುಂಬಾ ಇಷ್ಟಪಡ್ತಾರೆ, ಮತ್ತೆ ಡೈಲಾಗ್ ಡೆಲಿವರಿ ಎಲ್ಲಾನು. ಆದ್ರೆ ನಾನು ಓದಿದ್ದೆಲ್ಲವೂ ಆಂಗ್ಲ ಮಾಧ್ಯಮದಲ್ಲೇ. ನನಗೆ ಕನ್ನಡ ಅನ್ನೋಂಥದ್ದು ಒಂದು ಸಬ್ಜೆಕ್ಟ್ ಇತ್ತು, ಬಿಟ್ರೆ ನಾನು ಕನ್ನಡ ಮಾಧ್ಯಮದಲ್ಲಿ ಓದಲಿಲ್ಲ. ಇವತ್ತಿಗೂ ನನಗೆ ಕನ್ನಡ ಬರಿಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ನಾವೆಲ್ಲ ಇಂಗ್ಲಿಷ್ ಮಾಧ್ಯಮದಲ್ಲೇ ಓದಿದ್ರಿಂದ. ಹಕಾರ ಹಕಾರ ಆಗ್ಬೋದು, ಇವು ಯಾವುದೂ ನಾನು ಮಾತಾಡುವಾಗ ನನ್ನ ಇದರಲ್ಲಿ ಗೊತ್ತಾಗೋದಿಲ್ಲ. ಈಗ ಡೈಲಾಗ್ ಡೆಲಿವರಿಲೂ ಅಷ್ಟೇನೆ ತುಂಬ ಜನ ಕೇಳ್ತಾರೆ, ನೀವು ಹೇಗೆ, ನೀವು ಓದಿದ ಕನ್ನಡ ಮೀಡಿಯಮ್ ಅಥವಾ ನೀವು ತುಂಬ ಓದಿದ್ದೀರಾ ಅಂತ ಅನ್ಸುತ್ತೆ ಅಂತ ತುಂಬ ಜನ ಕೇಳ್ತಾರೆ. ಬಟ್ ಅವೆಲ್ಲವೂ ಸುಳ್ಳು. ನಮ್ಮಲ್ಲಿ ನಮಗೆ ತಿಳ್ಕೋಬೇಕು ಅನ್ನೋಂಥ ಧೈರ್ಯ ಇದ್ರೆ, ತಿಳ್ಕೊಳ್ಳೋಂಥ ಆಸಕ್ತಿ ಇದ್ರೆ ಎಲ್ಲವನ್ನ ತಿಳ್ಕೊಬಹುದು, ಎಲ್ಲವನ್ನ ಮಾಡ್ಬೋದು. ಮತ್ತೆ ಇನ್ನೊಂದು ಎಕ್ಸ್ಪೀರಿಯನ್ಸ್, ಅನುಭವ ನಿಮ್ ತಂದೆಯವರು ಕಲ್ಸ್ಕೊಟ್ಟಿದ್ದು. ಅಂದ್ರೆ ಅವಾಗ ಯಾವ್ದೇ MLAಗಳು ಅಥವಾ ಯಾವ್ದಾದ್ರು ಪೊಲಿಟಿಷಿಯನ್ ಬಂದಾಗ ನಿಮ್ಮನ್ನೇ ಮಾತಾಡಕ್ ಬಿಡ್ತಾ ಇದ್ರಲ್ಲ, ಅದು ನಿಮ್ಗೆ ಪ್ಲಸ್ ಪಾಯಿಂಟ್ ಆಯ್ತು ಅನ್ಸುತ್ತೆ. ಎಲ್ಲಾನು ಮಾಡ್ತಿದ್ರು. ಅಂದ್ರೆ ನಮ್ಮನ್ನ ಯಾವತ್ತೂ ಅವರು ಒಂಥರ ಹಿಡಿದಿಟ್ಕೊಂಡ್ ಮಾಡ್ಲಿಲ್ಲ, ಬೋಲ್ಡ್ ಆಗಿ ಬಿಡ್ತಾ ಇದ್ರು. ಬಟ್ ಎಲ್ಲದಕ್ಕೂ ಒಂದ್ ಗೆರೆ ಇರ್ತಾ ಇತ್ತು, ಅನ್ನೋ ಒಂದ್ ಚೌಕಟ್ಟಲ್ಲೇ ಇರ್ಬೇಕು ಅನ್ನೋದು ಬಂದಿತ್ತು. ಬಟ್ ಯಾವುದಕ್ಕೂ ನಮ್ಮನ್ನ ಒಂಥರ ಕಂಟ್ರೋಲ್ ಮಾಡೋದಾಗ್ಲಿ ಇದ್ ಮಾಡೋದಾಗ್ಲಿ ಏನು ಮಾಡ್ತಿರ್ಲಿಲ್ಲ. ನಮಗೊಂದು ಆಶ್ಚರ್ಯ ಅಂದ್ರೆ, ನೀವು ಬೆಂಗಳೂರು ಹುಡುಗಿ ಆದ್ರೂ ಕಂಗ್ಲೀಷ್ ತರ ಮಾತಾಡ್ತಾ ಇಲ್ಲ. ಯೂಶಲಿ ಇವಾಗ ಹಂಗೆ ಆಗಿರುತ್ತಲ್ವಾ, ಅಂದ್ರೆ ನೀವು ಓದಿದ್ದು ಇಂಗ್ಲಿಷ್ ಮಾಧ್ಯಮದಲ್ಲಿ ಅಂತ ಹೇಳಿದ್ರೆ, ಕನ್ನಡನು ಬರೀಲಿಕ್ಕೆ ಕಷ್ಟ ಆಗುತ್ತೆ, ಬಿಟ್ರೆ ನನಗೆ ಮಾತಾಡೋದಕ್ಕೆ ತುಂಬಾ ಈಸಿ ಅಂತ ಹೇಳಿ. ಎಲ್ಲೂ ನಾವು ಯಾವುದೇ ಭಾಷಣದಲ್ಲೂ ನೋಡಿಲ್ಲ ನಿಮ್ದು ಮಿಕ್ಸ್ ಕನ್ನಡ ಮತ್ತೆ ಇಂಗ್ಲಿಷ್. ಫುಲ್ ಕಂಪ್ಲೀಟ್ ಆಗಿ ಕನ್ನಡನೇ ಇರುತ್ತೆ. ಅಂದ್ರೆ ನಾವು ಏನಾಗುತ್ತೆ, ಈಗ ನಾವು ಎಲ್ಲೋ ಒಂದು ಸಂಘಟನೆಯಲ್ಲೋ ಸಂಘ ಸಂಸ್ಥೆಲೋ ಇದೀವಿ ಅಂದಾಗ ಅಲ್ಲಿಗೆ ನಾವು ಒಂದ್ ರೀತಿಲಿ ಅಡ್ಜಸ್ಟ್ ಆಗ್ಬಿಟ್ಟಿರ್ತೀವಿ ಅಂತ ಅನ್ಸುತ್ತೆ. ಅದು ಹೇಳ್ತಾರೆ ಗೊತ್ತಾ ನಮ್ಮನ್ನ, ನಾವು ಅಲ್ಲಿಗೆ ಹೋದಾಗ ಆ ಪರಿಸರ ನಮ್ಮನ್ನ ಹಾಗೆ ಬದಲಾಯಿಸುತ್ತೆ ಅಂತ ಹೇಳಿ. ಅದಕ್ಕೆ ನಾನು ನಮ್ಮ ಗುರುಗಳಾದಂಥ TA ನಾರಾಯಣಗೌಡ್ರು ನಾನು ಸ್ಮರಿಸಲೇಬೇಕು. ಯಾಕಂದ್ರೆ ನಾನು ಚಿತ್ರರಂಗದಲ್ಲಿ ಒಬ್ಬ ಕಲಾವಿದೆ ಆಗಿದ್ದೆ ನಿಜ, ಆದ್ರೆ ದೊಡ್ಡ ಒಂದು ವೇದಿಕೆ ನನಗೆ ಕಲ್ಪಿಸ್ಕೊಟ್ಟಿದ್ದು TA ನಾರಾಯಣಗೌಡ್ರು. ಓಕೆ, ಆ ಬಗ್ಗೆ ಮಾತಾಡೋಣ. ಆದ್ರೆ ಫಸ್ಟ್ ಸಿನಿಮಾ ಬಗ್ಗೆ ಮಾತಾಡ್ಬೇಕು. ಫಸ್ಟ್ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತೀರಾ, ಹೇಗಿತ್ತು, ಎಲ್ಲೆಲ್ಲ ಶೂಟಿಂಗ್ ಇತ್ತು? ಅವಾಗ ಬೇರೆ 8-9 ತಿಂಗಳು ಪಾಪು ಬೇರೆ ನಿಮ್ದು. ನನಗೆ ಶೂಟಿಂಗ್ ಬಂದು ಬೆಳಗಾವಿಲಿ ಮಾಡಿದ್ದು, ಮೊದಲನೇ ಶೂಟಿಂಗ್ ಬಂದು ಬೆಳಗಾವಿ, ಇಲ್ಲಿಂದ ತುಂಬಾ ದೂರ. ಹೌದು, ಸಾಂಗ್ ಶೂಟಿಂಗ್ ಎಲ್ಲ ಅಲ್ಲೇ ಮಾಡಿದ್ವಿ. ಅದಾದ್ಮೇಲೆ ಎಲ್ಲ ಬೆಂಗಳೂರಲ್ಲೇ, ಸುತ್ತಮುತ್ತ ಬೆಂಗಳೂರಲ್ಲೇ ಒಂದಷ್ಟೆಲ್ಲ ಶೂಟಿಂಗ್ಗಳು ಮಾಡಿದ್ದು. ಅದಾದ್ಮೇಲೆ ಸೀರಿಯಲ್, ನೀವು ಕೇಳಿದ್ರಿ ಸೀರಿಯಲ್ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಅಂತ. ಅಂದ್ರೆ ಸಿನಿಮಾ ಮಾಡಿದವರು ಯೂಶಲಿ ಸೀರಿಯಲ್ಗೆ ಬರಲ್ಲ, ಧಾರಾವಾಹಿಗೆ, ಸಿನಿಮಾಗೆನೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಬರ್ತಾ ಇದೆ, ಅದರಲ್ಲಿ ಹೀರೋಯಿನ್ ಪಾತ್ರಗಳನ್ನ ಮಾಡ್ತಾ ಇದ್ದೀರಾ. ಒಂದ್ ರೀತಿಯಾಗಿ ಪಾತ್ರಗಳು ಅಷ್ಟೇ ಚೆನ್ನಾಗಿದ್ದಾಗ ಸೀರಿಯಲ್ ಹೆಂಗೆ? ಯಾಕೆ ಅಂತಂದ್ರೆ, ನಾನು ಸಿನಿಮಾ ಮಾಡ್ತಾ 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 ನನಗೇನು ಅನ್ನಿಸ್ತು ಅಂದ್ರೆ, ಇದು ಎಲ್ಲ ಕಲಾವಿದರಿಗೂ ಸ್ವಾರ್ಥ ಇದ್ದೇ ಇರುತ್ತೆ ನಂದಿನಿ. ಏನು ಅಂದ್ರೆ, ಸಿನಿಮಾಗಳ ಅವಕಾಶಗಳು ಯಾವುದು ನನಗೆ ಕಡಿಮೆ ಆಗಲಿಲ್ಲ. ಆದರೆ ಯಾರೂ ಬಂದು ಮೇಡಮ್ ನಿಮ್ಮ ಸಿನಿಮಾ ನಾನು ನೋಡಿದೆ, ನಿಮ್ಮ ಪಾತ್ರ ತುಂಬಾ ಚೆನ್ನಾಗಿತ್ತು ಅಂತನೋ, ಅಥವಾ ಆ ಪಾತ್ರನ ಬಿಟ್ಟು ನೀವು ಅಶ್ವಿನಿ ಅಂತನೋ ಯಾರೂ ನನ್ನನ್ನು ರೆಕಗ್ನೈಸ್ ಮಾಡುವಂಥದ್ದು ಆಗ್ತಾ ಇರಲಿಲ್ಲ. ಸಿನಿಮಾ ಮಾಡ್ತಾ ಇದ್ದೆ, ಹೀರೋಯಿನ್ ಆಗಿ ಮಾಡ್ತಿದ್ದೆ, ದಿನನಿತ್ಯ ಫ್ರೈಡೇ ಪೇಪರ್ ಆದರೆ ಒಂದು 7-8, ಅವಾಗೆಲ್ಲ ನಿಮಗೆ ಗೊತ್ತಲ್ಲ, ಒಳ್ಳೆ ಪೇಪರ್ಗಳಲ್ಲಿ ಎಲ್ಲ
ಪೇಪರಲ್ಲೂ ನಂದು ಇದು ಬರ್ತಿತ್ತು, ಫೋಟೋಸ್ ಆರ್ಟಿಕಲ್ಸ್ ಬರ್ತಾ ಇತ್ತು, ಹೀರೋ ಜೊತೆ ಫೋಟೋಶೂಟ್ದು ಫೋಟೋಗಳು ಬರ್ತಿತ್ತು, ಎಲ್ಲವೂ ಬರ್ತಾ ಇತ್ತು. ಆದ್ರೆ ನನಗೇನು ಆಸೆ ಅಂದ್ರೆ ನಾನು ದಾರಿಲಿ ಹೋದ್ರೆ ಅಟ್ಲೀಸ್ಟ್ ಯಾರಾದ್ರೂ ಒಬ್ರು ಅಶ್ವಿನಿ ಅಂತ ಗುರ್ತಿಡಿಬೇಕು ಅನ್ನೋ ಒಂದು ಸ್ವಾರ್ಥ ನನಗೆ, ಅದಾಗ್ತಿರ್ಲಿಲ್ಲ. ಬಟ್ ಸಿನಿಮಾ ರಂಗದಲ್ಲಿ ಮಾತ್ರ ಇವ್ರು ಯಾರೋ ಒಬ್ರು ಅಶ್ವಿನಿ ಗೌಡ ಅಂತ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ದಾರೆ, ಇವತ್ತು ಜಗ್ಗೇಶ್ ಜೊತೆ ಮಾಡಿದ್ರು, ನೆಕ್ಸ್ಟ್ BC ಪಾಟೀಲ್ ಜೊತೆ, ಅಂದ್ರೆ ಬ್ಯುಸಿ ಇದಾರಂತೆ ಅನ್ನೋ ಒಂದು ಟಾಕ್ ಇತ್ತು. ಆದ್ರೆ ಗುರ್ತಿಸೋ ಅಂತ ಒಂದು ಪಾತ್ರಗಳು ನನಗೆ ಸಿಗ್ತಿರ್ಲಿಲ್ಲ. ಬಟ್ ಅದೇ ಸಂದರ್ಭದಲ್ಲಿ ಏನಾಯ್ತು, ನಾನು ಆಂಕರಿಂಗು ಕೂಡ ಮಾಡ್ತಾ ಇದ್ದೆ. ನಿಮಗೆ ಗೊತ್ತಿರೋ ಹಾಗೆ ಸ್ಟಾರ್ ಸಿಂಗರ್ ಅನ್ನೋ ಅಂತ ಕಾನ್ಫಿಡೆನ್ಸ್ ಸ್ಟಾರ್ ಸಿಂಗರ್ ಅಂತ ಹೇಳಿ ಬರ್ತಾ ಇತ್ತು, ತುಂಬಾ ದೊಡ್ಡ ವೇದಿಕೆ. ಅದು ಕೂಡ ನನಗೆ ಗೊತ್ತಿರ್ಲಿಲ್ಲ ನಾನು ಆಂಕರಿಂಗು ಮಾಡ್ಬೋದು ಅಂತ ಹೇಳಿ. ಅದು ಕೂಡ ಸುಮಾರು ಒಂದು 400-500 ಎಪಿಸೋಡ್ಗಳನ್ನ ನಾನು ಅಲ್ಲಿ ಆಂಕರಿಂಗ್ ಮಾಡ್ತೀನಿ. ಆಮೇಲೆ ರಿಯಾಲಿಟಿ ಶೋಸ್, ಕುಣಿಯೋಣು ಬಾರ, ಡ್ರೀಮ್ ಗರ್ಲ್ಸ್, ಸುಮಾರು ಯಾವುದು ನಾನು ಬಿಸಿ. ಆ ಸಂದರ್ಭದಲ್ಲಿ ನನ್ನನ್ನು ಯಾವುದೋ ಒಂದು ಆ್ಯಡ್ ಅಲ್ಲಿ ನಮ್ಮ ಸೀರಿಯಲ್ ಇಂಡಸ್ಟ್ರಿಯ ಗುರುಗಳಾದಂಥ ವಿನು ಬಳಂಜ ಅವ್ರು ನೋಡ್ತಾರೆ. ನೋಡ್ಬಿಟ್ಟು ಅವ್ರು ಏನು ಮಾಡ್ತಾರೆ, ನನ್ನನ್ನು ಸಂಪರ್ಕ ಮಾಡ್ತಾರೆ. ಮಾಡಿಬಿಟ್ಟು ನೀವು ಸೀರಿಯಲ್ ಮಾಡ್ತೀರಾ ಅಂತ ಕೇಳ್ತಾರೆ. ಬಟ್ ಸೀರಿಯಲ್ ಅಂದಾಗ ಸಿನಿಮಾದವ್ರಿಗೆ ಸ್ವಲ್ಪ ಸೀರಿಯಲ್ ಅಂದರೆ ಒಂಚೂರು ಮೂಗು ಮುರಿತಾರೆ. ನನಗೂ ಹೌದು, ಏನು ನಾನು ಹೀರೋಯಿನ್ ಆಗಿ ಮಾಡ್ತಿದ್ದೀನಿ, ಸೀರಿಯಲ್ ಏನು ಅನ್ನೋ ಥರ. ಮತ್ತು ನಾನೇನು ಈ ರೆಗ್ಯುಲರ್ ಸಿನಿಮಾ ಎಲ್ಲ ಸಿನಿಮಾಗಳು ಗೊತ್ತು, ನಾನು ಇವ್ರ ಫ್ಯಾನ್ ಆ ಥರದ ಹುಡುಗಿನೂ ನಾನಲ್ಲ, ಅಥವಾ ದಿನನಿತ್ಯ ಸೀರಿಯಲ್ ನೋಡುವಂಥ ಹೆಣ್ಮಗಳು ನಾನಲ್ಲ. ಸೊ ಹೇಗೆ ಅಂತ ಸರಿ ಒಂದು ಯೋಚನೆ ಮಾಡೋಣ ಅಂತಂದೆ. ಮತ್ತು ಯಾವುದೋ ಒಂದು ರಿಯಾಲಿಟಿ ಶೋ ನಡೀತಿತ್ತು, ಅಲ್ಲಿಗೆ ವಿನು ಬಳಂಜ ಅವ್ರು ಬರ್ತಾರೆ, ಕತೆ ಎಲ್ಲ ಹೇಳ್ತಾರೆ ನನಗೆ. ಆಗ ನನಗೆ ಗೊತ್ತಾಗುತ್ತೆ ಅಲ್ಲದಲ್ಲಿ ಟೈಟಲ್ ರೋಲ್ ಅಂದರೆ ಅದರಲ್ಲೂ ಕೂಡ ನನ್ನ ಸೀರಿಯಲಲ್ಲೂ ಹೀರೋಯಿನ್ನು. ಬಟ್ ಆ ಪಾತ್ರ ಹೇಗೆ ಅಂತಂದರೆ ತುಂಬಾ ವಯಸ್ಸಾಗಿರುವಂಥ ಗಂಡ, ತುಂಬ ಮೆಚೋರ್ಡ್ ಆಗಿರುವಂಥ ಗಂಡ, ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿರುತ್ತೆ. ಅವನು ಪ್ರತಿಯೊಂದು ಹಂತದಲ್ಲೂ ಅವಳನ್ನ ಡೌಟ್ ಪಡ್ತಾ ಇರ್ತಾನೆ. ದೊಡ್ಡ ಮಕ್ಕಳು, ಅವಳಿಗೆ ಮದುವೆ ಆಗಷ್ಟು ದೊಡ್ಡ ಮಕ್ಕಳಿದ್ರೂ ಕೂಡ ಅವಳ ಸೌಂದರ್ಯದಲ್ಲಿ ಯಾವುದೇ ಬದಲಾವಣೆ ಆಗಿರೋದಿಲ್ಲ. ಇವನು ಹೊರಗಡೆ ಹೋಗಿ ಬೋಧನೆ ಮಾಡ್ತಿರ್ತಾನೆ, ನಾನು ಹಾಗೆ ನಾನು ಹೀಗೆ ಅಂತ. ಬಟ್ ಮನೆಗೆ ಬಂದರೆ ಹೆಂಡತಿ ಮಕ್ಕಳು ಟ್ರೀಟ್ ಮಾಡೋ ರೀತಿನೇ ಬೇರೆ. ಸೊ ಮಕ್ಕಳು ದೊಡ್ಡವರಾದ್ಮೇಲೆ ಇವಳು ಮನೆಯಿಂದ ಹೊರಗಡೆ ಬರ್ತಾಳೆ, ಆ ಥರದ್ದು ಒಂದು ಮೆಚೋರ್ಡ್ ಕ್ಯಾರೆಕ್ಟರ್. ಸೊ ನಾನು ಆಗ ನನಗೆ ಗೊತ್ತಿರೋ ಹಾಗೆ ನನಗೊಂದು 25, 24, 25 ಅಷ್ಟೇ, ನನಗೇನು ಜಾಸ್ತಿ ಏನು ಏಜ್ ಆಗಿರಲಿಲ್ಲ. ಆದರೆ ನನ್ನ ಪಾತ್ರ ನಿಭಾಯಿಸಬೇಕಾಗಿದ್ದಂಥದ್ದು 40 ವರ್ಷದ ಒಂದು ಪಾತ್ರ. ಸೊ ಅದನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಕಾರಣ ಏನು ಅಂದರೆ, ಒಂದು ವಿನು ಬಳಂಜ ಅವ್ರ ಕಾರಣ. ಯಾಕೆ ಅಂದರೆ ಇಂಡಸ್ಟ್ರಿಯಲ್ಲಿ ತುಂಬ ದೊಡ್ಡ ಹೆಸರಿರುವಂಥ ಒಬ್ಬ ನಿರ್ದೇಶಕರವರು. ಸೊ ತುಂಬ ಜನರನ್ನ ಒಂದು ಟ್ರೈನ್ ಮಾಡಿ ಇಂಡಸ್ಟ್ರಿಗೆ ಬಿಟ್ಟಿರುವಂಥ ವ್ಯಕ್ತಿ. ಹಾಗಾಗಿ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅಂದರೆ ಚಿತ್ರರಂಗಕ್ಕೆ ಬಂದಮೇಲೆ ಅವ್ರ ಬಗ್ಗೆ ಕೇಳ್ತಾ ಹೋಗ್ತೀವಲ್ಲ ನಾವು ಒಂದಷ್ಟು ಜನರನ್ನ. ಸೊ ಹಾಗಾಗಿ ಆ ಸೀರಿಯಲ್ನ ನಾನು ಆಯ್ಕೆ ಮಾಡಿಕೊಂಡೆ. ಅದು ಕೂಡ ಸೂಪರ್ ಡೂಪರ್ ಹಿಟ್ ಆದಂಥ ಸೀರಿಯಲ್, ನಿನ್ನೊಲುಮೆಯಿಂದಲೇ ಅಂತ ಹೇಳಿ. ನನ್ನನ್ನು ಅವರು ತೋರಿಸಿದ ರೀತಿ ಇದೆಯಲ್ಲ, ತುಂಬಾ ಚೆನ್ನಾಗಿತ್ತು. ಆಮೇಲೆ ತುಂಬಾ ಬೇಗ ಜನರಿಗೆ ನಾನು ರೀಚ್ ಆದೆ. ಒಂಥರ ಮನೆ ಮಾತು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಎಲ್ಲರೂ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ನನಗೆ ಒಂಥರ ನನ್ನ ಒಂದು ರೆಕಗ್ನಿಷನ್ ಸಿಗ್ತಾ ಹೋಯ್ತು. ಇಷ್ಟು ದಿನ ಸಿನಿಮಾ ಅಷ್ಟು ಮಾಡಿದ್ರು ಅವಕಾಶಗಳಿತ್ತು, ಬಟ್ ರೆಕಗ್ನಿಷನ್ ಇರಲಿಲ್ಲ. ಬಟ್ ನನಗಿಲ್ಲಿ ಅಮ್ಮನ ಪಾತ್ರ ಆದರೂ ಕೂಡ ನನಗೆ ರೆಕಗ್ನಿಷನ್ ಸಿಕ್ತು. ಹಾಗಾಗಿ ನಾನು ಸೀರಿಯಲ್ಗೆ ತುಂಬ ಹೊಂದ್ಕೊಂಡೆ. ಮತ್ತು ಅವರು ಗುರು ನಮ್ಮ ಯಾರು ವಿನು ಬಳಂಜ ಸರ್ ಹೇಗೆ ಅಂತಂದರೆ, ಅವರ ಸೀರಿಯಲಲ್ಲಿ ನಾವು ಆ್ಯಕ್ಟ್ ಮಾಡಿದ್ದೀವಿ ಅಂದರೆ ಇಡೀ ಸೀರಿಯಲ್ ಇಂಡಸ್ಟ್ರಿಯಲ್ಲಿ 2 ಸಲ ಯೋಚನೆ ಮಾಡೋದೇ ಇಲ್ಲ. ಕಂಪ್ಲೀಟ್ ಒಂಥರ ಟ್ರೈನಿಂಗ್ ಸ್ಕೂಲ್ ಥರ ಅದು. ಇವ್ರು ಒಳ್ಳೆ ಆರ್ಟಿಸ್ಟ್, ಇವ್ರನ್ನ ತಗೋಬೋದು ಅನ್ನೋದು ಮೈಂಡಿಗೆ ಬಂದ್ಬಿಡುತ್ತೆ. ಆ ಥರದ ಒಂದು ಸ್ಕೂಲ್ ಅದು ನಮಗೆ. ಸೊ ನಿನ್ನೊಲುಮೆಯಿಂದಲೇ ಆಯಿತು, ಸತತವಾಗಿ 3 ವರ್ಷ ಶೂಟಿಂಗ್ ಮಾಡಿದ್ವಿ. ಅದು ಕಂಪ್ಲೀಟ್ ಬಿಸಿ, ಡೇ ಅಂಡ್ ನೈಟ್ ಬಿಸಿ. ಹಾಗಾದ್ರೆ ಎಷ್ಟಿತ್ತು ಮೇಡಮ್ ಪೇಮೆಂಟ್? ಪೇಮೆಂಟ್ ನೋಡಿ, ಅದೇ ನಾನು ಸಂಪಾದನೆ ಮಾಡೋದು ಇವೆಲ್ಲ ನೋಡಿ. ಸೊ ಇವೆಲ್ಲವೂ ನಾನು ಸಂಪಾದನೆ ಆಂಕರಿಂಗ್ ಬೇರೆ ಮಾಡ್ತಾ ಇದ್ರಿ, ಅದ್ರದ್ದು ಹೇಗಿತ್ತು ಪೇಮೆಂಟ್? ಸೀರಿಯಲ್ಗೆ ಬಂದಾಗ ಹೇಗಿತ್ತು? ಹೌದು, ಅಂದ್ರೆ ಅಂದ್ರೆ ಸಿನಿಮಾ ನಟಿ ಸೀರಿಯಲ್ಗೆ ಬರ್ತಾರೆ ಅಂದ್ರೆ ಜಾಸ್ತಿನೇ ಇರ್ಬೇಕಲ್ಲ? ಇರುತ್ತೆ. ಅವತ್ತಿನ ಕಾಲಕ್ಕೆ ಹೌದು, ಒಳ್ಳೆ ಸಂಭಾವನೆನೇ ನನಗೆ ಕೊಟ್ಟಿದ್ರು, ಇಲ್ಲ ಅಂತ ನಾನು ಹೇಳ್ಬಾರ್ದು. ಆದ್ರೆ ನಾನು ಯಾವುದನ್ನು ಆತರ ಎತ್ತಿಡ್ಬೇಕು, ಉಳಿಸ್ಬೇಕು ಅನ್ನೋ ಮನೋಭಾವ ನನಗಿಲ್ಲ. ನನಗೆ ತುಂಬಾ ಒಂಥರ ಎಲ್ಲದ್ರಲ್ಲೂ ಕೊಡುವಂತ ಇದು ಜಾಸ್ತಿ. ಮತ್ತೆ ತುಂಬಾ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇರ್ತೀನಿ ಅವಾಗ್ಲಿಂದಾನು ಈಗಿನ ತನಕನೂ ನನಗೆ ತುಂಬಾ ಆಸಕ್ತಿ ಅವೆಲ್ಲವೂ ಕೂಡ. ಹಾಗಾಗಿ ನಾನು ಮೇ ಬಿ ನಾನೇನೋ ನನ್ನ ಕಾರ್ ತಗೊಂಡ್ರೆ ಅದಕ್ಕೆ EMI ಕಟ್ತಾ ಇದ್ನೇನೋ, ಈ ತರದ್ದು ನಂದು ಖರ್ಚುಗಳು ಬಿಟ್ರೆ ಮನೆ ನಿಭಾಯಿಸ್ಬೇಕು ಅಥವಾ ಮಗನ ಫೀಸ್ ಕಟ್ಟಬೇಕು, ಅಪ್ಪ ಅಮ್ಮನ ಇದು ಯಾವ ಜವಾಬ್ದಾರಿನೂ ಇವತ್ತಿಗೂ ನನಗಿಲ್ಲ. ಎಲ್ಲವನ್ನ ನೋಡ್ಕೊಳ್ಳೋದಕ್ಕೆ ಇದ್ದಾರೆ. ಬಟ್ ನನಗೇನಂದ್ರೆ ನನಗೆ ಬರುವಂಥ ದುಡ್ಡು, ನನಗೆ ಬರುವಂಥ ಸಂಭಾವನೆನ ಎಲ್ಲೂ ಖರ್ಚು ಮಾಡಬಾರ್ದು. ಯಾಕೆಂತಂದ್ರೆ ಅದು ನನ್ನ ಕಲೆಯಿಂದ ನಾನು ಸಂಪಾದನೆ ಮಾಡೋದು. ಒಳ್ಳೆ ಕೆಲಸಕ್ಕೆ ಅದನ್ನು ಬಳಸಬೇಕು ಅಂತ, ತುಂಬಾ ಒಳ್ಳೆ ಕೆಲಸಕ್ಕೆ ನಾನು ಅದನ್ನು ಬಳಸ್ತಾ ಇರ್ತೀನಿ. ಅದನ್ನ ನಾನು ಮುಂದೆ ಹೇಳ್ತೀನಿ ನಿಮಗೆ. ಸೊ ಹೀಗೆ ನನ್ನ ಸೀರಿಯಲ್ ಜರ್ನಿ ಸ್ಟಾರ್ಟ್ ಆಯ್ತು ನಂದಿನಿ. ಅದಾದ್ಮೇಲೆ ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ,
ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.